ಮಾಜಿ ಪ್ರಧಾನಿ ಮಣ್ಣಿನ ಮಗ ಮತ್ತು ಜೆಡಿಎಸ್ ಸಂಸ್ಥಾಪಕರಾದ ದೇವೇಗೌಡರ ಹುಟ್ಟುಹಬ್ಬದ ನಿಮಿತ್ತ ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಸದಸ್ಯ ಸೂರಜ್ ನಾಯಕ್ ಸೋನಿ ನೇತೃತ್ವದಲ್ಲಿ ಜೆಡಿಎಸ್ ಮುಖಂಡರು ಪುರಾಣ ಪ್ರಸಿದ್ಧ ಗೋಕರ್ಣದ ಶ್ರೀ ಮಹಾಬಲೇಶ್ವರ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವೇಗೌಡರ ಆಯುಷ್ಯ ಆರೋಗ್ಯ ವೃದ್ಧಿಯಾಗಲೆಂದು ಪ್ರಾರ್ಥನೆ ಸಲ್ಲಿಸಿದರು. ಪುರಾಣ ಪ್ರಸಿದ್ಧ ಗೋಕರ್ಣದ ಶ್ರೀ ಮಹಾಗಣಪತಿ ಮತ್ತು ಶ್ರೀ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದ ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಸದಸ್ಯ ಸೂರಜ್ ನಾಯಕ್ ಸೋನಿ ನೇತೃತ್ವದಲ್ಲಿ ಜೆಡಿಎಸ್ ಮುಖಂಡರು ಮಾಜಿ ಪ್ರಧಾನಿ ದೇವೇಗೌಡರ ಹುಟ್ಟುಹಬ್ಬದ ನಿಮಿತ್ತವಾಗಿ ಶ್ರೀದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಅವರ ಆರೋಗ್ಯ ಆಯುಷ್ಯ ವೃದ್ಧಿಯಾಗಲೆಂದು ಪ್ರಾರ್ಥಿಸಿದರು. ಶ್ರೀದೇವರಿಗೆ ಅಭಿಷೇಕ ವಿಶೇಷ ಪೂಜೆ ಸಲ್ಲಿಸಿ ದೇವೇಗೌಡರು ಇನ್ನಷ್ಟು ಕಾಲ ಸುಖವಾಗಿ ಬಾಳಲಿ ಎಂದು ದೇವರಲ್ಲಿ ಕುಮಟಾ ಜೆಡಿಎಸ್ ಘಟಕದ ವತಿಯಿಂದ ಪ್ರಾರ್ಥಿಸಲಾಯಿತು. ಗೋಕರ್ಣ ಭಾಗದ ಎಲ್ಲ ಲೀಡರ್ಸು ಮತ್ತು ಕುಮಟಾ ತಾಲೂಕಿನ ಅಧ್ಯಕ್ಷರಾದ CPI ಎಲ್ಲ ಪ್ರಮುಖರು ಬಂದು ಗೋಕರ್ಣದ ಸಿದ್ಧಿವಿನಾಯಕಗೆ ಕೈ ಮುಗಿದು ನಂತರ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ವಿಶೇಷ ಅಂದರೆ ನಮ್ಮೆಲ್ಲರ ನೆಚ್ಚಿನ ನಾಯಕ, ಮಣ್ಣಿನ ಮಗ, ಈ ದೇಶದ ಮಣ್ಣಿನ ಮಗ, ನಮ್ಮ ಕರ್ನಾಟಕದವರಾಗಿ ಪ್ರಧಾನಮಂತ್ರಿ ಆದವರು, ರೈತ ಮಗ, ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ರಸಿಕರು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ HD ದೇವೇಗೌಡರ ಹುಟ್ಟುಹಬ್ಬ. ಇವತ್ತು ಅವರ ಹುಟ್ಟುಹಬ್ಬ ಸಂಭ್ರಮವನ್ನು ನಾವು ಯಾವ ರೀತಿ ಕುಮಟಾದವರು ಆಚರಿಸ್ತಾ ಇದ್ದೀವಿ ಅಂದರೆ, ಕುಮಟಾದ ಗೋಕರ್ಣದ ಸಿದ್ಧಿವಿನಾಯಕ ಮತ್ತು ಮಹಾಬಲೇಶ್ವರ ದೇವರಿಗೆ ಬಂದು ಪ್ರಾರ್ಥನೆ ಮಾಡಿದ್ದೀವಿ, ಅಭಿಷೇಕ ಮಾಡಿದ್ದೀವಿ. ಪ್ರಾರ್ಥನೆ ಏನಂತ ಮಾಡಿದ್ದೀವಿ ಅಂದರೆ, ನಮ್ಮೆಲ್ಲರ ನೆಚ್ಚಿನ ದೇವೇಗೌಡರು 100 ಕಾಲ ಬಾಳಬೇಕು, 100 ಕಾಲ ನಮ್ಗೆ ಇದೇ ರೀತಿ ಆಶೀರ್ವಾದ ಮಾಡಬೇಕು, 100 ಕಾಲ ಅವ್ರು ಬಾಳಿ ಈ ಜನರ ಹಿತರಕ್ಷಣೆ ಆಗಬೇಕು, ಈ ಕರ್ನಾಟಕದ ಹಿತರಕ್ಷಣೆ ಆಗಬೇಕು, ರೈತರ ಹಿತರಕ್ಷಣೆ ಆಗಬೇಕು ಅಂತ ನಾವು. ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕಾಧ್ಯಕ್ಷರಾದ CG ಹೆಗಡೆ, ಪಕ್ಷದ ಹಿರಿಯರಾದ ಮಹಾಬಲೇಶ್ವರ ಗೌಡ, ಅನಂತಗೌಡ, ಗಿರೀಶ್ ಭಂಡಾರಿ, ಬಲೀಂದ್ರಗೌಡ, ಮಾಣೇಶ್ವರ ಗೌಡ, ಗಣಪತಿ ನಾಯ್ಕ್, ಓಮುಗೌಡ, ಮಂಜುನಾಥ್ ಹರಿಕಾಂತ, ಕುಸುಮಗೌಡ, ಭವಾನಿ ಹಳ್ಳೇರ್ ಇನ್ನಿತರರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಗೋಕರ್ಣ.